ಸಾಧನ ಇಲ್ಲಿ 4 ಮಾರ್ಗಗಳನ್ನ ಹೇಳ್ತಾರೆ. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನಕ್ಕಿಂತ ಸಮಾಧಿ ಅವುಗಳಿಗೆ ಬಿಟ್ಟು ಬೇರೆ ಸರಳವಾಗಿ ಹೇಳೋದಾದ್ರೆ ಮೊದಲನೇ ಹಂತ ಸಾಮ ಅಂತ, ಅಂದ್ರೆ ಮೃದುವಾಗಿ ಅಂತ. ಎಲ್ರಿಗೂ ಅನ್ಸುತ್ತೆ ಈಗ ನಾನು ಸಾಧನೆ ಕುತ್ಕೊಂಡ್ಬಿಡ್ಬೇಕು, ಎಷ್ಟು ತಿಂಗಳಾದ್ರೂ ಎದ್ದೇಳಬಾರ್ದು, ವರ್ಷ ಆದ್ರೂ ಎದ್ದೇಳಬಾರ್ದು, ಏನ್ ಬೇಕಾದ್ದಾಗ್ಲಿ. ಸೊ ಮೊದಲನೇ ಹಂತ ಹೇಗಿರ್ಬೇಕಂತೆ? ಸಾಮ, ಮೃದುವಾಗಿ. ಹೇಗೆ? ಒಂದು ಮಗುಗೆ ಹಾಲು ಕುಡಿಸ್ದಾಗೆ. ಸೊ ಅದು ಆ ಮಗುವಿನ ಗುಣ ಅರ್ಥ ಮಾಡ್ಕೊಂಡ್ರೆ ಅದು ಎಷ್ಟೇ ಚಂಡಿ ಹಿಡಿಯೋದು ಅಂತೀವಲ್ಲ, ಹಠಮಾರಿ ಆಗಿದ್ರು ಅದಕ್ಕೆ ಯಾವ ರೀತಿ ಅದನ್ನು ಒದಗಿಸ್ಬೇಕು? ಮೃದುವಾಗಿ, ಸಾಮ ರೀತಿ ಅಂತ. ಎರಡನೇದು ಧಾಮ ಅಂತ, ಅಂದ್ರೆ ಏನಾದ್ರೂ ಕೊಡೋದು. ಧಾಮ ಅಂದ್ರೆ ಖರೀದಿಗೆ ತಗೊಳ್ಳೋದು ಅಥವಾ ಏನಾದ್ರೂ ಕೊಡೋದು ಅಂತ. ಈಗ ಏನಾದ್ರೂ ಸಿಗುತ್ತೆ ಅಂದ್ರೆ ಎಲ್ಲರೂ ಬರ್ತೀವಲ್ವಾ? ಸಿಗುತ್ತೆ ಅಥವಾ ಏನಾದ್ರೂ ಅದರಲ್ಲಿ ಉತ್ಪನ್ನ ಇರಬೇಕು, ಆ ಥರದ್ದು ಏನಾದ್ರೂ ಅದಕ್ಕೆ ಕೊಡಬೇಕು. ಈಗ ನಮಗೆ ತಿಳುವಳಿಕೆ ಬರ್ತದೆ ಅಂದ್ರೆ ಬರ್ತೀವಿ, ಏನೋ ಒಂದಷ್ಟು ಪುಣ್ಯ ಬರ್ತದೆ ಅಂದ್ರೆ ಬರ್ತೀವಿ, ಅಥವಾ ಆನಂದ ಸಿಗುತ್ತೆ ಅಂದ್ರೆ ಬರ್ತೀವಿ. ಇವೆಲ್ಲ ಧಾಮಗಳೇ ಇವು. ಇನ್ನು ಮೂರನೇದು ಭೇದ. ಯಾವ ಕಾರಣದಿಂದ ನಾವು ಈ ಕಡೆ ಬರಕ್ಕಾಗ್ತಾ ಇಲ್ವೋ ಅದನ್ನ ವರ್ಜಿಸ್ಬೇಕು, ಅದನ್ನ ಬೇರ್ಪಡಿಸ್ಬೇಕು. ಈ ಕೆಲವರ ಆಲಸ್ಯದಿಂದ ಬರಕ್ಕಾಗಲ್ಲ, ಆಲಸ್ಯವನ್ನ ವರ್ಜಿಸ್ಬೇಕಾಗತ್ತೆ. ಇನ್ ಕೆಲವರಿಗೆ ಕಂಫರ್ಟ್ ಅಂತೀರ, ಏನಂತೀರ ಕನ್ನಡದಲ್ಲಿ? ಸೌಕರ್ಯ, ಆರಾಮಾಗಿರುವಂಥದ್ದು. ಕೆಲವು ಸೌಕರ್ಯಗಳನ್ನ ಬೇರ್ಪಡಿಸ್ಬೇಕು. ಐಷಾರಾಮಿತ್ವ. ಯಾವುದನ್ನ ಭೇದಿಸಿದ್ರೆ ಅದನ್ನ ಸಿದ್ಧಿಸ್ಕೊಳಕ್ಕಾಗ್ತದೆ. ಇದ್ಯಾವುದು ಫಲಿಸ್ಲಿಲ್ಲ ಅಂದ್ರೆ ಕೊನೆಯದಾಗಿ ದಂಡ. ಸೊ ಅವಾಗ ಏನಂತಾರೆ ಇದನ್ನೆಲ್ಲ? ಯೋಗದಲ್ಲಿ ಹಠಯೋಗ ಅಂತಾರೆ. ಇಲ್ಲ, ಇಷ್ಟು ದಿನ ನಾನು ಸಾಮದಿಂದ ನೋಡದೆ, ಆಗ್ಲಿಲ್ಲ ಕೆಲಸ, ಧಾಮದಿಂದ. ಈಗೆಲ್ಲ ಫಲಶ್ರುತಿಗಳು ಏನ್ ಹೇಳ್ತಾವೆ? ಅವೆಲ್ಲ ಧಾಮನೆ. ಏನಪ್ಪಾ ಫಲಶ್ರುತಿಗಳು ಹೇಳ್ತಾವಲ್ಲ, ಇದನ್ನ ಓದಿದ್ರೆ ಗೃಹಸ್ಥರಿಗೆ ಐಶ್ವರ್ಯ ಸಿಗುತ್ತೆ, ಮೋಕ್ಷ ಸಿಗುತ್ತೆ. ಇವೆಲ್ಲ ಅದನ್ನ ಹೇಳಿದ್ರೆ ಮಾಡ್ತೀವಿ ಅಂತ. ಆಗಿಲ್ಲ ಅಂದ್ರೆ ಅದ್ರ ಕಡೆ ಆಸಕ್ತಿ ಇರಲ್ಲ. ದಂಡ ಹೇಗಿರ್ಬೇಕು ಅಂದ್ರೆ ದಂಡ ಸಾಮವಾಗಿರ್ಬೇಕು. ಮೊದಲನೇದಾಗಿ ದಂಡ ಅಂದ್ರೆ ಅತಿ ದಂಡ ಅಲ್ಲ, ಹೇಗಿರ್ಬೇಕದು? ಅದು ಕೂಡ ಸಾಮವಾಗಿರ್ಬೇಕು. ಆಮೇಲೆ ದಂಡದಲ್ಲಿ ಧಾಮ ಇರಬೇಕು, ದಂಡದಲ್ಲಿ ಭೇದ ಇರಬೇಕು, ಕೊನೆಯದಾಗಿ ದಂಡದಲ್ಲಿ ದಂಡ. ಹೀಗೆ ಮಾಡಲಿಲ್ಲ ಅಂದ್ರೆ ಆ ಹದವಿಲ್ಲದೆ ಕಬ್ಬಿಣ ಬಗ್ಗಿಸ್ದಾಗಿದೆ ಏನಾಗುತ್ತದು? ಮುರಿದೋಗ್ಬಿಡುತ್ತೆ ಶರೀರ. ಇದೇ ಸಾಧನ ಇದು. ಅದು ಬಹುವಿಧದಲ್ಲಿ ಸಹಾಯ ಮಾಡುವಂತ ಸಾಧನ. ಬಹುವಿಧದಲ್ಲಿ ಸಹಾಯ ಮಾಡುವಂತ ಸಾಧನ ಏನಾದ್ರೂ ಮುರಿದೋದ್ರೆ ಇನ್ನು ಸಾಧ್ಯ ಎಲ್ಲಿ ಆಗುತ್ತೆ? ಅದರಿಂದ ಈ ಚತುರ ಉಪಾಯಗಳನ್ನ ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಸಾಮ, ಧಾಮ, ಭೇದ ಮತ್ತೆ ದಂಡ.